ಪಬ್ಲಿಕ್ ನೋಡ್ತಾರೆ ಹಾವು ಅಂತ ಮೆಸೇಜ್ ಕೊಡ್ತಾರೆ, ಓಡ್ ಬಂದು ಹಿಡಿತೀರಿ ತಕ್ಷಣನೇ. ಇದುವರೆಗೂ ನೀವು ಎಷ್ಟು ಹಾವುಗಳು ಹಿಡಿದಿದ್ದೀರಾ, ಯಾವ ಥರ ಹಾವುಗಳು ಹಿಡಿದಿದ್ದೀರಾ? ನಾನು ಇಲಾಖೆಯಲ್ಲಿ 41 ವರ್ಷ ಸರ್ವಿಸ್, ಸುಮಾರು ಒಂದು 2000 ಹಾವು ಮೇಲೆ ಹಿಡಿದಾಕಿದ್ದೀನಿ. ಓಕೆ, ಎಷ್ಟು ವರ್ಷದಿಂದ ನೀವು ಲಾಲ್ಬಾಗಲ್ಲಿ ನೀವು ಕಾರ್ಯ ಮಾಡ್ತಿದ್ದೀರಾ? 80ನೇ ಇಸ್ವಿಯಿಂದ ಇಲ್ಲೇ ಇದ್ದೀನಿ. 80 ಇಸ್ವಿಯಿಂದ. ಈಗ ನಾಗರಾವನ್ನ ಹಿಡಿದಿದ್ದೀರಾ, ಮಾಡಿದ್ದೀರಾ, ತಗೊಂಡೋಗಿ ಎಲ್ಲಿ ಬಿಡ್ತೀರಾ ಅಂತ? ಇದು ಫಾರೆಸ್ಟ್ ಅವರಿಗೆ ಫೋನ್ ಮಾಡ್ತೀರಿ, ಅವ್ರು ಬಂದು ತಗೊಂಡು ಹೋಗ್ತಾರೆ. ಸೊ ಇದೇ ತರ ಹಾವುಗಳು ಇನ್ನು ಎಷ್ಟೆಷ್ಟು ಇದೆ. ಬಿಸಿಲು ಬಂದಾಗ ಬರುತ್ತೆ, ಜನ ಬಡ್ಕೊಳಕ್ ಬರುತ್ತೆ, ಬಂದ ತಕ್ಷಣ ಹೇಳ್ತಾರೆ, ಓಡ್ ಬಂದು ಹಿಡಿತೀರಿ. ಅದನ್ನೇನು ತೊಂದರೆ ಬಂದು ನಾವು ಸೇಫ್ಟಿಯಾಗಿ ಕಳಿಸ್ತೀವಿ. ಭಯ ಆಗಲ್ಲ ಸರ್ ಈ ಹಾವುಗಳೆಲ್ಲ? ನಮಗೆ ಒಂದು ರೂಢಿ ಆಗ್ಬಿಟ್ಟಿದೆ, ಪ್ರಾಕ್ಟೀಸ್ ಗಾಡಿ ಓಡಿಸ್ದಂಗೆ ರೂಢಿ ಆಗ್ಬಿಟ್ಟಿದೆ. ಅದು ಹಿಡಿಬೇಕು, ಬಿಡಬೇಕು. ಕೆಲವ್ರಿಗೆ ಒಂದು ಕುತೂಹಲ ಇದೆ, ಸೊ ಅವ್ನು ಹೆಂಗ್ ಹಿಡಿತಾರೆ, ಅವ್ರೇನಾದ್ರು ಮಾಟ ಮಂತ್ರ ಮಾಡ್ಕೊಂಡಿರ್ತಾರೆ ಅಂತ? ಮಾಟ ಮಂತ್ರ ಏನಿಲ್ಲ, ತಲೆ ಉಪಯೋಗಿಸ್ಬೇಕು, ಕಸದಂಗೆ ನೋಡ್ಕೋಬೇಕು, ನಮ್ಮ ಹುಷಾರು ನಾವು ಇರಬೇಕು. ಅವು ಮುಂದೆ ಸರ್ಸಾರ್ದನ್ನು ಯಾರು ಓದಿಲ್ಲ, ನಾನೊಂದೇನು ಬಂದಿಲ್ಲ, ಬದುಕಿಲ್ಲ. ನಾವು ಸುಮಾರು ಮೀಡಿಯಾದಲ್ಲಾಗ್ಲಿ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ನೋಡಿದ್ವಿ, ದೊಡ್ಡ ಹೆಬ್ಬಾವಾಗ್ಲಿ ಈ ತರ ಹಾವುಗಳೆಲ್ಲ ಹಿಡಿದಿರ್ತಾರೆ. ಸೊ ನಮಗೂ ಅದೇ ಪ್ರಶ್ನೆ ಇತ್ತು. ಅದು ಪ್ರಶ್ನೆ ಅಂದ್ರೆ ಅವರು ಧೈರ್ಯ ಮೇಲೆ, ಆ ಧೈರ್ಯ ಇದ್ರೆ ಅವ್ರು ಹಿಡಿಯೋದು, ಧೈರ್ಯ ಇಲ್ದ್ರೆ ನಾನು ಪಿಕ್ಲೆ ಓಡೋಗ್ಬಿಡ್ಬೇಕು. ಅದು ರೂಢಿ ಆಗ್ಬಿಟ್ಟಿದೆ ನನ್ಗೆ, ಹಿಡಿದು ಟೆಕ್ನಿಕಲ್. ಅದನ್ನ ನಾವು ಎಣ್ಣೆವರು ಬಿಟ್ಟು ಹಂಗೆ ಹಿಂಗೆ ಅಂದ್ರೆ ಅದು ಹಾಕುತ್ತೆ ಬಾಯಿ. ನಮ್ಮ ಹುಷಾರು ನಾವಿದೆ, ನಾವು ಬದುಕದಂಗೆ. ಇದುವರೆಗೂ ಅಂದ್ರೆ ಎಷ್ಟು ಸುಮಾರು ಹಾವುಗಳು ಹಿಡಿದಿರ್ತೀರಾ? ನಿಮ್ಗೆ ಏನಾದ್ರು ಕಚ್ಚಿದ್ದು ಉಂಟಾ? ಒಂದು ಹಾವು ಕಚ್ಚಿದೆ, ಬಟ್ ಈ ಕಚ್ಚಿ ಓಡಬಾರ್ದು, ಓಡ್ರೆ ಸಾತ್ ಬಿಡುತ್ತೆ. ಈ ಕಚ್ಚಿದ್ರೆ ಏನೂ ಆಗಲ್ಲ. ನಾನು ಸಂಜಯ್ ಗಾಂಧಿ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಿ, ಏನು ಹತ್ತಿಲ್ಲ, ಹೇಳಿದ್ರೆ ಅವ್ರಿಗೆ ಕೇಳಲಿಲ್ಲ, ನಾನು ಆಮೇಲೆ ಬಂದ್ಬಿಟ್ಟೆ. ನಾನು ಸಾಮಾನ್ಯವಾಗಿ ಒಂದು ನಾಗರಾವು ಒಬ್ಬ ಮನುಷ್ಯನಿಗೆ ಕಚ್ಚಿದ್ರೆ ಸರ್ ಎಷ್ಟು ಅವರ್ ಇರ್ಬೋದು? ಒಂದು 3 ನಿಮಿಷ 4 ನಿಮಿಷ. ಅದು 3 ಕಟ್ಟು 4 ಕಟ್ಟು ಅಂತ ಇದೆ. ಹೊರಡಿದ್ರೆ ಬೇಗ ಹೊಂಟೈತೆ, ಕಚ್ಚಿದ್ರೆ ಏನೂ ಆಗಲ್ಲ, ಇರುತ್ತೆ, ಅಲ್ಲಿ ಹಾಸ್ಪಿಟಲ್ ವಾಸಿ ಆಗುತ್ತೆ. ನೀವು ಅಂದ್ರೆ ಆ ಕ್ಷಣಕ್ಕೆ ಏನ್ ತಗೊಂಡ್ರಿ? ನಿಮ್ಗೆ ಏನೋ ಕಚ್ಚಿದ್ರೆ? ನಮ್ಗೆ ಏನು ಇನ್ನೂರಿಗೂ ಆ ಥರ ಏನು ತಗೊಂಡಿಲ್ಲ, ಧೈರ್ಯ ಹಿಡಿಬೇಕು. ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ನಮ್ಗೆ. ಅದೇ ನಮ್ಮಲ್ಲಿ ಈ ಥರ ಒಂದು ಚಾಕು ಇಟ್ಕೊಂಡಿರ್ತೀರಿ, ಕೈ ಕಚ್ಚಿದ್ರೆ ಇಲ್ಲಿ ಬೆಳ್ಳು ಕಚ್ಚಿದ್ರೆ ಇಲ್ಲಿ ಕುಯ್ಕೊಂಡ್ಬಿಡ್ತೀರಿ. ಆ ರಕ್ತ ಹತ್ತದಲ್ಲಿ ಆಚೆ ಬಂದು ಹತ್ತಬಾರ್ದು ಅಂತ ನಮ್ಮ ಸೇಫ್ಟಿ, ಅದಕ್ಕೆ ಎಮರ್ಜೆನ್ಸಿ ಇಟ್ಕೊಂಡಿರ್ತೀರಿ. ಇವಾಗ ವಿಡಿಯೋ ಮುಖಾಂತರ ಎಷ್ಟೋ ಜನ ನೋಡ್ತಿರ್ತಾರೆ ಸರ್, ಈ ಮುಖಾಂತರ ಏನ್ ಹೇಳ್ತೀರಾ? ಆ ಕಚ್ಚಿ ಆ ತರ ಘಟನೆ ಆಗುತ್ತಲ್ವಾ? ಆದ ತಕ್ಷಣ ನಾವು ಇರಲ್ವಲ್ಲ, ಕಚ್ಚಿದ್ಮೇಲೆ ನಾವು ಹೋಗೋದು. ಹೌದು, ಕಚ್ಚಿದ ಮೇಲೆ ಓಡೋಗ್ತೀವಿ. ನಾವು ಅಷ್ಟೊತ್ತಿಗೆ ಹೊಂಟೋಗಿರ್ತಾನಲ್ಲ, ನಾವು ಎಲ್ಲಿ ಕುಯ್ಕೊಂತ ಹೇಳಿ. ಅಲ್ಲ, ಇವಾಗ ಈ ಒಂದು ಸಂದೇಶ ಹೇಳೋದಾದ್ರೆ, ಯಾರಾದ್ರೂ ಇಂಥವ್ರ ಪಕ್ಕದಲ್ಲಿ ಇದ್ದವ್ರಿಗೆ ನೋಡಿರ್ತಾರೆ ನಮ್ಮ ಬಗ್ಗೆ ಯಾವ ತರ ಮಾಡ್ಕೊಂತಾನೆ ಅಂತ, ಅದನ್ನ ಕಲಿತಾರೆ. ನಾವು ಕಲ್ಸಕ್ಕಾಗಲ್ಲ, ತಕ್ಷಣ ಹೋಗ್ಬಿಡ್ತಾರೆ. ಇಲ್ಲಿ ಕೇಳಿಸ್ಕೊಂಡವ್ರು ಹಿಂಗ್ ಮಾಡ್ತಾ ಇದ್ದ ಅಂತ ಗೊತ್ತಾಗುತ್ತೆ. ಇಷ್ಟು ವರ್ಷ ನಿಮ್ಮ ಅನುಭವದಲ್ಲಿ ಲಾಲ್ಬಾಗಲ್ಲಿ ಯಾವುದೇ ರೀತಿ ಒಂದು ಈ ತರ ಘಟನೆ ಯಾರಿಗೂ ಆಗಿಲ್ಲ. ಪಬ್ಲಿಕ್ ಖುಷಿ ಪಡ್ತಾರೆ, ಲಾಲ್ಬಾಗಲ್ಲಿ ಏನು ಆಗ್ಲಿಲ್ಲಪ್ಪ ಅಂತಾರೆ. ಮೇಲೆ ನಮ್ಮ ಅಧಿಕಾರಿಗಳು ಅಷ್ಟೊಂದು ಸೇಫ್ಟಿ ಕೊಟ್ಟವರೆ, ಆ ತರ ಹುಷಾರಾಗಿ ಎಚ್ಚರಿಸ್ಕೊಂಡು ನಾವು ನಮ್ಮ ಕರ್ತವ್ಯ ನಿರ್ವಹಿಸ್ತೀವಿ. ನನ್ನ ನಂಬರು, ಇವ್ರ ನಂಬರು ಎಲ್ಲ ಕಡೆ, ಎಲ್ಲ 4 ಬೋರ್ಡ್ಗಳು 4 ಗೇಟ್ಗಳು ಏನಿದೆಯೋ ಎಲ್ಲ ಕಡೆನೂ ಬೋರ್ಡಲ್ಲಿ ಬರ್ದಾಕಿದ್ದಾರೆ. ಎಮರ್ಜೆನ್ಸಿ ಯಾರಾದರೂ ಪಬ್ಲಿಕ್ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನ. ಇಲ್ಲಿ ನಮ್ಮ ಸ್ಟಾಫ್ಗಳು ಸುಮಾರು ಜನ ಇರ್ತಾರೆ, ಅವರೆಲ್ಲ ನಮಗೆ ಇಮಿಡಿಯೇಟ್ ಫೋನ್ ಮಾಡ್ತಾರೆ, ತಕ್ಷಣ ಅಲ್ಲಿ ಹೋಗ್ತೀವಿ. ಅದನ್ನು ಸೇಫಾಗಿ ಹಿಡಿದು ಅದನ್ನು ನಾವು ಇಲ್ಲಿ ಫಾರೆಸ್ಟಿಂದ ಬರುತ್ತೆ ಗಾಡಿ, ಅದಕ್ಕೆ ಸೇಫಾಗಿ ಕಳಿಸ್ಕೊಡ್ತೀವಿ. ಬನ್ನರ್ಘಟ್ಟ ಹೋಗುತ್ತೆ ಇದು. ಹಾಗಾಗಿ ಜನಗಳಿಗೆ ಇಲ್ಲಿ ತನಕ ಯಾವ ಸಮಸ್ಯೆ ಇಲ್ಲ, ಯಾವ ತೊಂದರೆ ಇಲ್ಲ. ಇಲ್ಲಿ ನಮ್ಮ ಅಧಿಕಾರಿಗಳು ಅದೇ ಥರ ಎಲ್ಲ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ, ಎಲ್ಲ ಥರ ನಮಗೆ ಪ್ರಿಪಾಸ್ ಕೊಟ್ಟಿದ್ದಾರೆ. ಅವ್ರಿಗೆ ಪಬ್ಲಿಕ್ ಯಾರಿಗೂ ತೊಂದರೆ ಆಗ್ಬಾರ್ದು, ಹುಷಾರಪ್ಪ ಹುಷಾರು, ಅದ್ದಿನ ಕಣ್ಣಿಟ್ಟಂಗೆ ಇಡಬೇಕು, ಪಬ್ಲಿಕ್ ತೊಂದರೆ ಆಗ್ಬಾರ್ದು ಅಂತ ಹೇಳ್ತಾರೆ. ಅವ್ರ ಮುಖಾನ ನಾವು ಅದ್ದಿನ ಕಣ್ಣಂಗೆ ಇಟ್ಟು ಅದನ್ನು ಕ್ಯಾಚ್ ಮಾಡ್ತೀವಿ ಸರ್. ಸರ್, ಈ ಹಾವುಗಳಲ್ಲಿ ಯಾವ ತರ ಹಾವುಗಳಿದೆ? ನೀವು ಯಾವ ತರ ಹಾವುಗಳು ಹಿಡಿದಿದ್ದೀರಾ ಸರ್ ನಿಮ್ಮ? ಸರ್, ಇಲ್ಲಿ ಕೊಳಕಮಂಡಲ ಒಂದು ಸಿಕ್ಕಿದೆ, ಇನ್ನೊಂದು ಒಂಥರ ಕಟ್ಕೆ ಹಾವು ಅಂತ ಇದೆ, ಕ್ಯಾರ ಹಾವುಗಳಿದೆ, ನಾಗರಾವ್ ಇದೆ, ಗೋಧಿ ನಾಗರಾವ್ ಇದೆ, ಬಿಳೆ ನಾಗರಾವ್ ಇದೆ. ಈ ಕೋಪರ ಗಿಪ್ರ ಏನಿಲ್ಲ, ಬ್ಲಾಕ್ ಲೈಟ್ ಬ್ಲಾಕ್ ಇದೆ ಅಷ್ಟೇ. ಅದು ಸ್ವಲ್ಪ ಕೋಪ ಜಾಸ್ತಿ. ಕರೆ ನಾಗರಾವ್ಗೆ ಅದು ಸ್ವಲ್ಪ ಕೋಪ ಜಾಸ್ತಿ. ಇದು ಕರೆ ನಾಗರಾವ್, ಇದಕ್ಕೂ ಕೋಪ ಇದೆ. ನಾವು ಪಬ್ಲಿಕ್ ಅಲ್ಲಿ ಆಟ ಆಡ್ತಾ ಇದ್ರೆ ಎಲ್ಲ ವಿಡಿಯೋ ನೋಡ್ತಾರೆ, ಅದನ್ನ ಹಿಡಿಬಾರ್ದು ಅಂತ ನಾವು ತಕ್ಷಣ ಬ್ಯಾಗ್ ಹಾಕೊಂಡ್ಬಿಡ್ತೀವಿ. ಗೋಧಿ ನಾಗರಾವ್, ಅಪ್ಪ ಗೋಧಿ ನಾಗರಾವ್ ಬ್ಲಾಕ್ ಅಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಈ ಮುಖಾಂತರ ಸೊ ಕೆಲವೊಬ್ರು ಪ್ರಾಣಿ ಹಿಂಸೆ ಮಾಡ್ತಾ ಇರ್ತಾರೆ, ಸೊ ಈ ಮುಖಾಂತರ ನೀವೇನ್ ಹೇಳ್ತೀರಾ? ಮಾಡಬಾರ್ದು, ಮಾಡಿದ್ರೆ ನಮಗೆ ಪಾಪ. ಅದನ್ನ ಸೇಫ್ಟಿಯಾಗಿ ಅವಕ್ಕೂ ನೋವಾಗಬಾರ್ದು, ನಮಗೂ ನೋವಾಗಬಾರ್ದು. ಸೇಫ್ಟಿಯಾಗಿ ಹಿಡಿಬೇಕು, ಸೇಫ್ಟಿಯಾಗಿ ಬಿಡಬೇಕು. ಅದು ಆನಂದ ಪಡುತ್ತೆ, ನಾವು ಖುಷಿ ಪಡ್ತೀವಿ. ಅದಕ್ಕೇನೆ ತೊಂದರೆ, ನಮ್ಮ ಮನೆಗೆ ತೊಂದರೆ ಆದಂಗೆ.